ಯಾಕೆಂತಂದ್ರೆ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಆದರೆ ಎಲ್ಲೋ ನಮಗೆ 600 ಕಿಲೋಮೀಟರ್ ದೂರದಿಂದ ಒಂದು ಸಮಸ್ಯೆ ಬಂತು. ನಮ್ಮನ್ನೆಲ್ಲ ಜೋಡಿಸಿ ಸಂಘಗಳಾಗಿ ಮಾಡಿ ಮೊದಲು ಊರೊಳಕ್ಕೆ ನಾವೊಂದು ಮಹಿಳಾ ಸಂಘ ಮಾಡ್ತೀವಿ, ನಿಮಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ಬಂದು ಆ ಮಹಿಳಾ ಸಂಘಗಳು ಮಾಡಿ ಒಂದನ್ನ 10 ಮಾಡಿ 10ನ್ನ 20 ಮಾಡಿ ಊರಲ್ಲಿ ಎಷ್ಟು ಜನ ಮಹಿಳೆ ಇದ್ದಾರೋ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು 10 ಜನಕ್ಕೆ ಒಂದೊಂದು ಸಂಘದ ರೀತಿಯಲ್ಲಿ ಮಾಡಿ ಇವತ್ತು ಸಹಾಯಧನ ಅನೇಕ ಕಾರ್ಯಕ್ರಮಗಳ ಇದುವರೆಗೂ ಕೂಡ ನಮ್ಮ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ. ನಾನು ಮತ್ತೆ ಅದನ್ನು ತಿಳಿಸಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ಮೇಲ್ವಿಚಾರಕರು ಹೇಳಿದ್ರು, ಹಾಡು ಮುಟ್ಟುದು ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ನೀಡದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲ ಅಂತ. ನಿಜ, ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ, ಇದೇ ಸರ್ಕಾರ ಈ ಕಲ್ಯಾಣ ಏನೇನಾದ್ರೂ ಮಾಡ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ನಾನು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ, ಹಾಲ್ ಡೈರಿ ಅಧ್ಯಕ್ಷರಾಗಿದ್ದೆ, ಎಲ್ಲ ಇದ್ದೆ, ಗೊತ್ತಿದೆ ನಮ್ಗೆ. ಯಾಕೆಂತಂದ್ರೆ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಶುರು ಏನೋ ಖರ್ಚು, ಎಸ್ಟಿಮೇಟ್ ಮಾಡಿದ್ಮೇಲೆ ಸ್ಯಾಂಕ್ಷನ್ ಖರ್ಚಾದ್ರೆ ಮತ್ತೆ ಬಿಲ್ ಮಾಡ್ಕೊಳ್ಳೋಕೆ ಖರ್ಚು, ಈ ರೀತಿಯಲ್ಲಿ ಖರ್ಚು ಸೇರಿ ಅದು 20 ಲಕ್ಷ ಆಗೋದು. ಇವತ್ತು ಸುರೇಶ್ ಅವರಾಗ್ಬೋದು, ನಾರಾಯಣಪ್ಪ ಅವರಾಗ್ಬೋದು, ಮುತುವರ್ಜಿಯಿಂದ ಆ ಮನೋಹರ್ ಎಲ್ಲ ಸೇರಿ ಈ ಊರಿನವ್ರನ್ನೆಲ್ಲ ಸಹಕಾರ ನೀಡಿಕೊಂಡು ಬರೀ 9 ಲಕ್ಷದಲ್ಲಿ ಇಂಥ ಕಲ್ಯಾಣಿ. ನಾವು ಇದನ್ನೇನಾದ್ರೂ ಯಾರಾದ್ರೂ ಇಂಜಿನಿಯರ್ನ ಕರೆದು PWD ಅಥವಾ ಜಿಲ್ಲಾ ಪಂಚಾಯತ್ ಅವ್ರನ್ನ ಕರೆದು ಒಂದು ಎಸ್ಟಿಮೇಟ್ ಮಾಡಿ ಇದಕ್ಕೆ ಎಷ್ಟಾಗತ್ತೆ ಅಂತಂದ್ರೆ 30 ಲಕ್ಷ ಮಾಡ್ತಾರೆ ಎಸ್ಟಿಮೇಟ್. ಆದ್ರೆ ಯಾಕೆ 10 ಲಕ್ಷದಲ್ಲೇ ಮುಗೀತು ಅಂದ್ರೆ ಶ್ರೀ ಕ್ಷೇತ್ರ ಹೆಸರೇ ಇದೆ, ಧರ್ಮ ಮತ್ತು ಕ್ಷೇತ್ರ, ಧರ್ಮಕ್ಷೇತ್ರ. ಧರ್ಮದ ದುಡ್ಡನ್ನು ಯಾರು ಮುಟ್ಟಕ್ಕೆ ಹೋಗೋದಿಲ್ಲ. ಮುಟ್ತೀವಾ? ದೇವರ ದುಡ್ಡನ್ನು ಮುಟ್ಟಕ್ಕೆ ಹೋಗ್ತೀವಾ? ಆ ರೀತಿಯಲ್ಲಿ ಯೋಚನೆ ಮಾಡಿ ಇವತ್ತು ಈ ಕೆಲಸ ಮುಗಿಸಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಮುತುವರ್ಜಿಯಿಂದ ಇದನ್ನ ಮಾಡಿಬಿಟ್ಟಿದ್ದಾರೆ. ಈಗ 10 ಲಕ್ಷ ಖರ್ಚು ಮಾಡಿ ಬಿಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವ? ನಮ್ಮೂರಲ್ಲಿ ಒಂದು ಸಂಘ ಇದೆ, ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಕೆಲಸ ಮಾಡೋದು ಬಹಳ ಈಸಿ. ಯಾವುದೋ ಒಂದು ಸರ್ಕಾರದ ಆಗ್ಬೋದು ಅಥವಾ ಯಾವುದೋ ಒಂದು ಸಂಸ್ಥೆ ನೀಡಿ ಒಂದು ಕೆಲಸ ಮಾಡ್ಬೋದು, ಒಂದರಲ್ಲಿ ದೇವಸ್ಥಾನ ಕಟ್ಬೋದು ಅಥವಾ ಒಂದು ಕಲ್ಯಾಣಿ ಕಟ್ಬೋದು. ಆದ್ರೆ ಅದನ್ನು ಮುತುವರ್ಜಿಯಾಗಿ ನೋಡ್ಕೊಳ್ಳೋಂಥದ್ದು ಯಾರ್ದು ಜವಾಬ್ದಾರಿ? ಧರ್ಮಸ್ಥಳದಲ್ಲಿ ಒಂದೇ ಒಂದು ರೂಪಾಯಿ ಕೂಡ 10 ಪೈಸಾ ಕೂಡ ಯಾರು ಮುಟ್ಟೋದಕ್ಕೆ ಇಷ್ಟಪಡೋದಿಲ್ಲ. ಅದು ಆ ಕ್ಷೇತ್ರದ ಮಹಾತ್ಮೆ ಬಂಧುಗಳು. ಸೊ ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ನಾವು ಅಂದ್ಕೊಂಡಿದ್ದು ಏನೋ ಸುಮಾರಾಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಓಪನ್ ಆಗಿ ಹೇಳ್ತಾ ಇದೀವಿ ನಾವು. ಎಲ್ಲಾದ್ರೂ ಹೋದ್ರೆ ಹೆಣ್ಣು ಮಕ್ಕಳು, ನನಗೆ ಮೊದಲೇ ಭಯ ಆಯ್ತು, ಇಷ್ಟು ಜನ ತಾಯಂದ್ರಿದ್ದಾರೆ, ಇವರೆಲ್ಲ ಶುರು ಮಾಡಿದ್ರೆ ಮಹಾದೇವ್ ಸರ್ ಮಾತಾಡಂಗಿಲ್ಲ, ನಮ್ಮ ವಾಸು ಸರ್ ಮಾತಾಡಂಗಿಲ್ಲ ಅಂತ ಇಷ್ಟು ಸೈಲೆಂಟ್ ಅನ್ನ ನೋಡ್ತಾ ಇರೋದು. ಇಟ್ ಈಸ್ ವೆರಿ ಹ್ಯಾಪಿ ಟು ಮೇಕ್ ಎ ನೋಟ್ ಆಫ್ ಇಟ್ ಅಂತ ಹೇಳ್ಬಿಟ್ಟು, ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಮಂಜುನಾಥನ ಕೃಪೆ ಈ ಗ್ರಾಮದ ಮೇಲಿರಲಿ, ನಮ್ಮ ತಾಲೂಕಿನ ಮೇಲಿರಲಿ, ನಮ್ಮ ರಾಜ್ಯದ ಮೇಲಿರಲಿ. ಇನ್ನೊಂದು ಗುಡ್ ನ್ಯೂಸ್ ಇದೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ಧರ್ಮಸ್ಥಳ ಕ್ಷೇತ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇತ್ತು. ಏನೋ ನಮ್ಮ ಮದುವೆ ಸರ್ ಅವರು ಒಂದು ಸ್ವಲ್ಪ ಆಂಧ್ರ ಕಡೆಗೆ ಹೋದಾಗ ಹೇಳ್ತಾ ಇದ್ರು, ಸರ್ ಆಂಧ್ರಕ್ಕೂ ಕೂಡ ಕಾಲಿಡುವಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತ ನಾವು ಖಂಡಿತವಾಗಿ ಬಯಸ್ತೇವೆ. ನಾವೊಬ್ಬರು ಚೆನ್ನಾಗಿದ್ರೆ ಆಗೋದಿಲ್ಲ, ಇಡೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಇಡೀ ಪ್ರಪಂಚ ಸುಭಿಕ್ಷವಾಗಿರಬೇಕು ಅನ್ನೋದು ಆ ಪೂಜ್ಯರ ಆಶಯಗಳಿದೆಯಲ್ಲ, ಆ ಆಶಯಗಳಿಗೆ ನಾವು ಬೆಂಗಾವಲಾಗಿ ನಿಂತ್ಕೋಬೇಕಾಗುತ್ತೆ. ಮತ್ತೆ ಮಹದೇವ್ ಸರ್ ಇನ್ನೊಂದು ಮಾತನ್ನ ಹೇಳಿದ್ದಾರೆ, ನಮಗೂ ನೋವಿದೆ ಬಂಧುಗಳೇ, ಈ ನಡುವಲ್ಲಿ ನಾವು ಈ ಸಾಮಾಜಿಕ ಜಾಲತಾಣ ವ್ಯಾಟ್ಸಪ್ ಅಂತ ಹೇಳ್ತೇವೆ, ಆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಥೆಗಳು ಬರ್ತಾ ಇದೆ. ಕೈ ಮುಗಿದು ಅವರ ಪಾದಕ್ಕೆ ಬಿದ್ದು ನಾವು ಕೇಳ್ಕೊಳ್ತೇವೆ, ದಯವಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ಒಳ್ಳೇದಾಗೋದಿಲ್ಲ ನಮಗೆ. ಇಷ್ಟು ಒಳ್ಳೆ ಕೆಲಸ ನಮ್ಮ ಕಣ್ಣು ಮುಂದೆ ಇದ್ದಾಗ ನಾವು ಯಾವ ಬಾಯಲ್ಲಿ ಆ ರೀತಿ ಇದನ್ನು ಮಾಡ್ಬೇಕು? ಅದಕ್ಕೆ ಒಂದು ಟೀಮ್ ಅಂತ ಹುಟ್ಕೊಂಡ್ಬಿಟ್ಟಿದೆ, ಒಂದು ತಂಡ ಇದೆ. ಬರೀ ಶ್ರೀ ಕ್ಷೇತ್ರದ ಬಗ್ಗೆ, ಶ್ರೀ ಕ್ಷೇತ್ರ ಪೂಜ್ಯರ ಬಗ್ಗೆ, ಮಂಜುನಾಥನ ಬಗ್ಗೆ ದೇವರೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಅಂತಹ ಜನರ ಮಾತುಗಳನ್ನ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗ್ತೇವೆ. ಪೂಜ್ಯರಿಗೆ ನಾವು ನಡೆದಾಡುವ ಮಂಜುನಾಥ ಅಂತ ಹೇಳ್ತೇವೆ. ಆ ಪೂಜ್ಯರ ಆಶೀರ್ವಾದ, ಮಂಜುನಾಥನ ಕೃಪೆ ನಮ್ಮೆಲ್ಲರೂ ತನಕ ನಮಗೆಲ್ಲ ಏನೂ ಆಗೋದಿಲ್ಲ. ಅದರ ನಂತರ ಧರ್ಮಸ್ಥಳದಲ್ಲಿ ಪವಾಡನೆ ಆಗ್ತಾ ಹೋಗ್ತದೆ. ಬಹುಶಃ ಬಂದಂತ ಅಣ್ಣಪ್ಪ ಅವರ ಮನೆಯಲ್ಲಿ ವಾಸವಾಗಿರ್ತಾನೆ. ಎಲ್ಲಾದ್ರೂ ಅಧರ್ಮ ಬಂದ್ರೆ ಅಣ್ಣಪ್ಪನ ಪ್ರವೇಶ ಆಗ್ತಿರ್ತದೆ. ಒಂದ್ ದಿವಸ ಆ 2 ಗಂಡ ಹೆಂಡತಿಯ ಕನಸಿನಲ್ಲಿ 4 ಧರ್ಮ ದೇವತೆಗಳು ಕನಸಿನಲ್ಲಿ ಬಂದು ಹೇಳುತ್ತೇವೆ, ನಿಮ್ಮ ಮನೆಗೆ ನಾವು ಪ್ರವೇಶ ಮಾಡಿದ್ದೇವೆ 4 ಧರ್ಮ ದೇವತೆಗಳು. ಹೊಸ ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ಕನಸಲ್ಲಿ ಬಂದು ಹೇಳ್ತೇವೆ, ನಿಮ್ಮ ಮನೆಯ ಒಂದು ರೂಮ್ ಬಾಗಿಲನ್ನು ಬೆಳಿಗ್ಗೆ ತೆರೆದು ನೋಡಿ, ಅಲ್ಲಿ ನಾವು ನಿಮಗೆ ಪ್ರತ್ಯಕ್ಷ ಆಗ್ತೇವೆ ಅಂತ ಹೇಳಿ ಕಣ್ಮರೆಯಾಗಿ ಕನಸಿನಲ್ಲಿ ಬಂದು ಹೋಗ್ತೇವೆ. ಆ ಗಂಡ ಹೆಂಡತಿ ಇಬ್ಬರು ಕನಸಿನಲ್ಲಿ ಈ ವ್ಯಕ್ತಿ ಈ ರೀತಿ
ಅವ್ರಿಗೆ ಕನಸಿನಲ್ಲಿ ಬಂದು ಹೇಳಿದಾಗ ಬಹುಶಃ ಮಾರನೇ ದಿನ ಹೋಗಿ ಆ ರೂಮ್ನ ಬಾಗಿಲು ತೆಗಿತಾರೆ. 4 ಆಯುಧಗಳಿರ್ತಾವೆ ಅಲ್ಲಿ. ಆ ರೂಮ್ನಲ್ಲಿ 4 ಆಯುಧಗಳಿರ್ತವೆ. ಇವತ್ತು ಸಹ ಧರ್ಮಸ್ಥಳದಲ್ಲಿ ಆ ಆಯುಧಗಳಿದ್ದಾವೆ ನೆಲ್ಲಾಡಿ ಬೀಡಿನಲ್ಲಿ. ಆ ಆಯುಧವನ್ನು ಏನು ಕನಸಿನಲ್ಲಿ ಆ ಧರ್ಮ ದೇವತೆಗಳು ಹೇಳಿದ್ರು, ನಾವು 4 ಜನ ನಿಮ್ಮ ಪ್ರತ್ಯಕ್ಷ ಆಯುಧ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ರು. ಆವಾಗ ಕನಸಿನಲ್ಲಿ ಬಂದು ಮತ್ತೊಂದು ಹೇಳೋಗ್ತಾರೆ, ಇಲ್ಲಿ ಪ್ರತಿನಿತ್ಯ ಧರ್ಮಸ್ಥಳದಲ್ಲಿ ದಾನ ಧರ್ಮಗಳು ನಡೀತಾ ಇರಬೇಕು, ದಾನ ಧರ್ಮಗಳು ಪ್ರತಿನಿತ್ಯ ನಡೀತಾ ಇರಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿ ಕಣ್ಮರೆಯಾಗಿ ಹೋಗ್ತಾರೆ. ಅದರ ನಂತರ ಧರ್ಮಸ್ಥಳದಲ್ಲಿ ಹಂತ ಹಂತವಾಗಿ ಹೆಗಡೆ ಕುಟುಂಬ ಬದಲಾವಣೆ ಆಗ್ತಾ ಬಂದು ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ 21ನೇ ಹೆಗಡೆಯವರು, ಧರ್ಮಸ್ಥಳದ 21ನೇ ಹೆಗಡೆಯವರು. ಅಲ್ಲಿಂದ ದಾನ ಧರ್ಮಗಳು ಅವ್ಯಾಹತವಾಗಿ ಧರ್ಮಸ್ಥಳದಲ್ಲಿ ನಡೀತಾ ಬಂದಿದ್ದಾವೆ. ಬಹುಶಃ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಾಗಿ ಪಟ್ಟಾಭಿಷಿಕ್ತರಾದ ನಂತರ ಬಹುಶಃ ಅನೇಕ ಬದಲಾವಣೆಗಳು ನಮ್ಮ ಇಡೀ ರಾಜ್ಯಾದ್ಯಂತ ಅನೇಕ ಬದಲಾವಣೆಗಳನ್ನು ಅವ್ರು ಮಾಡ್ತಾ ಬಂದರು. ಏನು ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೋ, ಧರ್ಮಸ್ಥಳಕ್ಕೆ ಭಕ್ತರ ಹಣ ಬರ್ತದೋ ಅದನ್ನು ವಾಪಸ್ ಭಕ್ತರಿಗೆ ಕೊಡಬೇಕು, ವಾಪಸ್ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದರು. ಬಹುಶಃ ಇವತ್ತು ಏನು ಈ ಕೆರೆ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಲ್ಲೊಂದು ಕುಂಟೆ, ಸಣ್ಣ ಕಲ್ಯಾಣಿ ಕುಂಟೆ ಅಭಿವೃದ್ಧಿ ಆಗಿದೆಯೋ ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರ ಪ್ರಸಾದ. ಹಾಗಾಗಿ ನಾನು ಹೇಳುವಂಥದ್ದು, ಬಹುಶಃ ನಾನು ಈ ವಿಚಾರವನ್ನು ಯಾಕೆ ಹೇಳ್ತೆ ಅಂದರೆ ಧರ್ಮಸ್ಥಳದಲ್ಲಿ ಇವತ್ತೇ ಚತುರ್ದಾನ ವಿಧಗಳು ಪ್ರತಿದಿನ ನಡೀತಾ ಇರ್ತವೆ. ಅಭಯದಾನ, ಅಕ್ಷರದಾನ, ಔಷಧ ದಾನ ಮತ್ತು ವಿದ್ಯಾದಾನ. ಇದಿಷ್ಟು ಯಾವತ್ತೂ ಧರ್ಮಸ್ಥಳ ನಿರಂತರವಾಗಿ ನಡೀತದೆ. ಯಾಕಂದರೆ ಅಭಯದಾನ ಒಂದು ಹೊಸ, ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಇವತ್ತೇ ಪೂಜ್ಯ ವೀರೇಂದ್ರ ಹೆಗಡೆಯವರು 3 ರಿಂದ 4 ದಿವಸ ಧರ್ಮಸ್ಥಳದಲ್ಲೇ ಕಾಯ್ತಾ ಇರ್ತಾರೆ. ಯಾರು ಭಕ್ತರು ಬರ್ತಾರೆ ಅವರಿಗೆ ಮಾತಾಡಿಸಿ ಕಳಿಸ್ತಾ ಇರುವಂಥದ್ದು. ಎಷ್ಟೋ ವ್ಯಾಜ್ಯಗಳು ಎಲ್ಲೋ ತೀರ್ಮಾನ ಆಗದಿದ್ದಂಥದ್ದು ಧರ್ಮಸ್ಥಳದಲ್ಲಿ ತೀರ್ಮಾನ ಆದಂಥ ಎಷ್ಟೋ ವ್ಯಾಜ್ಯಗಳು ಇವತ್ತೇ ಪೂಜ್ಯರ ಬೀಡಿನಲ್ಲಿ ನಡೆದಿದೆ. ಹಾಗಾಗಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬಹುಶಃ ಇಷ್ಟೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಧರ್ಮಸ್ಥಳದಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಶೀರ್ವಾದ, ಪೂಜ್ಯ ವೀರೇಂದ್ರ ಹೆಗಡೆಯವರು ವಿಶಾಲ ಹೃದಯವೇ ಕಾರಣ ಅಂತ ನಾನು ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳಲಿಕ್ಕೆ ವಿನಂತಿ ಮಾಡ್ತಿದ್ದೇನೆ. ಬಹುಶಃ ನಿಮಗೆ ನಾನು ಮತ್ತೊಂದು ವಿಚಾರವನ್ನು ಹೇಳಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸುಮಾರು 45 ವರ್ಷ ಆಯ್ತು ಈ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪೂಜ್ಯರು ಪ್ರಾರಂಭ ಮಾಡಿ. 1982ರಲ್ಲಿ ಬಾಹುಬಲಿ ಮೂರ್ತಿಯನ್ನು ರಜತಾದ್ರಿ ಗುಡ್ಡದ ಮೇಲೆ ಪ್ರತಿಷ್ಠಾಪನೆ ಮಾಡುವಾಗ ಪೂಜ್ಯ ವೀರೇಂದ್ರ ಹೆಗಡೆಯವರ ಮಾತೃಶ್ರೀಯವರು ವೀರೇಂದ್ರ ಹೆಗಡೆಯವರಿಗೆ ಒಂದು ಆಶೀರ್ವಾದ ಮಾಡಿ ಒಂದು ಮಾತನ್ನು ಹೇಳ್ತಾರೆ, ಏನಾದರೂ ಈ ನಾಡಿಗೆ ಒಳ್ಳೇದಾಗುವಂಥ ಏನಾದರೂ ಒಂದು ಕೆಲಸ ಮಾಡಬೇಕು ನೀನು ಅಂತ. ಪೂಜ್ಯ ವೀರೇಂದ್ರ ಹೆಗಡೆಯವರು ಅಲ್ಲೇ ಘೋಷಣೆ ಮಾಡ್ತಾರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಹೊಸ ಕೈಂಕರ್ಯಕ್ಕೆ ನಾನು ಇವತ್ತಿನಿಂದ ಕಾಲಿಡ್ತಿದ್ದೇನೆ. ಹಾಗಾಗಿ ಇದು ದೊಡ್ಡದಾಗಿ ಬೆಳಗಲಿ ಅಂತ ನಾನು ಬಾಹುಬಲಿ ಮೂರ್ತಿಯಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊಳ್ತಾನಂತ ಆವತ್ತು ಪ್ರಾರಂಭ ಮಾಡಿದಂಥ ಸುಮಾರು 45 ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ಆ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಿಂದ ಪಾದಾರ್ಪಣೆ ಮಾಡಿದೆ. ಬಹುಶಃ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕನೇ ಪೂಜ್ಯರು ಸುಮಾರು 28 ಬಗೆಯ ಹೊಸ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. 28 ಬಗೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಅದರಲ್ಲಿ ದೊಡ್ಡ ಬಜೆಟ್ನ ಕಾರ್ಯಕ್ರಮ ಅಂದರೆ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ. ಬಹುಶಃ ಕಳೆದ ವರ್ಷ ಕೆರೆಯನ್ನು ಅಭಿವೃದ್ಧಿ ಪಡಿಸ್ಬೇಕಂತ ನಿಮ್ಮ ಊರಿನ ಗಣ್ಯರು ನಮ್ಮ ಕಚೇರಿಗೆ ಬಂದು ಕೇಳ್ಕೊಂಡಾಗ ನಮ್ಮಲ್ಲಿ ಒಂದು ಸಣ್ಣ ಕಲ್ಯಾಣಿ ಇದೆ, ನಮ್ಮೂರಿನಲ್ಲೇ ಮಾಡ್ಕೊಡ್ಬೇಕು, ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಂಥದ್ದೊಂದು ಕಾರ್ಯಕ್ರಮ ನಡೀತಿದೆ ಅಂತ ನಮಗೆ ಗೊತ್ತಿದೆ, ಇಲ್ಲೇ ಮಾಡ್ಕೊಡ್ಬೇಕಂದಾಗ ಒಟ್ಟು 4 ಕಡೆಯಿಂದ ನಮಗೆ ಬೇಡಿಕೆ ಬಂದಿತ್ತು. ನಮಗೆ ತಾಲೂಕಿಗೆ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇರ್ತದೆ, ತಾಲೂಕಿಗೆ ಒಂದೇ ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ, ಅದಕ್ಕೆ ಕಲ್ಯಾಣಿ ಆಗಿರ್ಬೋದು ಅಥವಾ ಕೆರೆಯನ್ನಾಗಿರ್ಬೋದು. ಆದರೆ 4 ಕಡೆ ಬೇಡಿಕೆ ಬಂದಿದ್ದು ನನಗೆ ಭಾಳ ಕಷ್ಟ ಆಯಿತು. ಯಾಕಂದರೆ ಒಬ್ರಿಗೆ ಆಗೋದಿಲ್ಲ ಅಂತಂದರೆ ಇನ್ನೊಬ್ರಿಗೆ ಕಷ್ಟ ಆಗುತ್ತೆ, ಒಬ್ರಿಗೆ ಆಗೋದಿಲ್ಲ ಅಂದರೆ ಇನ್ನೊಬ್ರಿಗೆ ಕಷ್ಟ. ಇನ್ನೊಂದು ಕಡೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇನ್ನೊಬ್ರು ಇನ್ನೇನೋ ತಿಳ್ಕೊಳ್ತಾರೆ, ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಲಿಲ್ಲ ಅಂತ. ಆದರೆ ಇರೋದು ನಮಗೆ ತಾಲೂಕಿಗೆ ಒಂದು. ಆದರೂ ಸಹ ಉಳಿದವರು 3 ಜನರನ್ನು ಅವ್ರಿಗೆ ಇನ್ಯಾವುದೋ ರೀತಿಯಲ್ಲಿ ಸಮಜಾಯಿಸಿ ಕೊಟ್ಕೊಂಡು ಈ ಯರ್ನಾಗ್ನಹಳ್ಳಿಯಲ್ಲಿ ಒಂದು ಮಾದರಿ ಕೆರೆಯನ್ನು ರಚನೆ ಮಾಡಲಿಕ್ಕೆ ಈ ಊರಿನ ಬಹಳ ಸಹಕಾರ ಕೊಟ್ಟರು. ನಮ್ಮ ನಾರಾಯಣಪ್ಪ ಅವರು ಇರ್ಬೋದು, ಈ ಕೆರೆ ಸಮಿತಿಯ ಅಧ್ಯಕ್ಷರು ಸುರೇಶ್ ಅವರು ಇರ್ಬೋದು, ಹಾಗೆ ಇವ್ರನ್ನ ಎಲ್ಲ ಗಣ್ಯರು ಬಹಳ ಸಹಕಾರ ಕೊಟ್ಟರು. ಒಳ್ಳೆ ರೀತಿಯಲ್ಲಿ ಕೆರೆ ಮೂಡಿ ಬಂದಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತಿನವರೆಗೂ ನನಗೆ ದಿವಸಕ್ಕೆ 1 ಅಲ್ಲ 2 ಫೋನ್ ಬರ್ತದೆ ಈ ಕೆರೆ ನೋಡ್ಕೊಂಡು ಹೋದವರು, ಇದು ನೀವು ಧರ್ಮಸ್ಥಳದವ್ರು ಮಾಡಿದವ್ರಂತೆ, ನಮ್ಮಲ್ಲಿ ಒಂದಿದೆ ಸರ್ ಮಾಡ್ಕೊಡ್ಬೇಕಂತ ಹೇಳ್ತಿದ್ದಾರೆ. ಅಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಈ ಕೆರೆ ಕಾರ್ಯಕ್ರಮ ಮೂಡಿ ಬಂದಿದೆ. ನಮ್ಮ ಕೃಷಿ ಮೇಲ್ವಿಚಾರಕರು ಮನೋಹರ್ ಅವರು ಬಹಳ ಮುತುವರ್ಜಿ ತಗೊಂಡು ಈ ಕೆರೆಯ ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 9,90,000 ಈ ಕೆರೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರು ಹಣವನ್ನು ಮಂಜೂರು ಮಾಡಿ ಮಾಡಿಸ್ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ಯಾವುದೇ ಊರಿನಲ್ಲಿ ಯಾವುದಾದ್ರೂ ಒಂದು ಕೆರೆ ಆದರೆ ಆ ಊರಿನ ಅಂತರ್ಜಲ ಮಟ್ಟ ಬೆಳಿಬೇಕು, ಆ ಊರಿನ ಪ್ರಾಣಿ ಪಕ್ಷಿಗಳಿಗೆ ಸರಿಯಾದ ನೀರು ಸಿಗಬೇಕು, ಆ ಊರಿಗೆ ಶುದ್ಧ ಕುಡಿಯುವ ನೀರಿನ ಸವಲತ್ತಾಗಬೇಕು, ಅಥವಾ ಊರಿನ ಆ ಬೋರ್ವೆಲ್ಗಳ ಮರುಪೂರಣೆ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಮತ್ತು ಕೃಷಿಕರಿಗೆ ಲಾಭ ಆಗಬೇಕು ಅನ್ನುವಂಥ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪೂಜ್ಯರು ಇದನ್ನು ಮಾಡ್ತಾರೆ. Hello everyone,
I'm Dr. Trina Karmakar. I'm working as infertility consultant in Aishwarya Fertility Clinic, Marathali branch. I'm coming to KGF for a free camp under Dr. Geeta Mohan Krishna in Matruchaya Maternity Hospital. So please do come over and get all the infertility checkup done. We are doing a free consultation. We are having a free scanning as well as free semen analysis. I hope to see you there very soon. I hope we can help much patients and much families to get a proper treatment. Thank you so much. 10 to 40% discount on all Voltas brand items AC, refrigerator, washing machine and other items only at Voltas brand showroom at Parandehali. For all NCERT CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. One-stop solution for your neuro and holistic problems. Dr. J. Mariadas, near Municipal Ground, First Cross Road.